ಕಂಪನಿಗೆ ನೀಡುವ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮನವಿ. ಕರ್ನಾಟಕ ಸರ್ಕಾರದ ನಿಯಂತ್ರಣದಲ್ಲಿರುವ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಇಲ್ಲಿಯ ತನಕ ಬೆಸ್ಕಾಂ, ಎಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಕಂಪನಿಗಳು ವಿವಿಧ ರೀತಿಯ ವಿದ್ಯುತ್ ಬಳಕೆದಾರರಿಗೆ ವಿತರಣೆ ಮಾಡುತ್ತಾ ಬಂದಿವೆ. ಸಾರ್ವಜನಿಕ ಹೂಡಿಕೆಯೊಂದಿಗೆ ನಿರ್ಮಾಣವಾಗಿರುವ ವಿದ್ಯುತ್ ಕ್ಷೇತ್ರವನ್ನ ಈಗ ಖಾಸಗಿ ಕಂಪನಿಯಾದ ಟಾಟಾ ಪವರ್ ಲಿಮಿಟೆಡ್ ಕಂಪನಿಗೆ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ನೀಡಬೇಕೆಂದು ಕಂಪನಿ ಕರ್ನಾಟಕದ ಕೆಇಆರ್ಸಿ ಮುಂದೆ ಅರ್ಜಿ ಸಲ್ಲಿಸಿದೆ. ವಿದ್ಯುತ್ ದೇಶದ ಭದ್ರತೆ, ಎಲ್ಲರ ಬದುಕಿಗೆ ಅಗತ್ಯವಾಗಿ ಬೇಕಾಗಿರುವುದು. ಇದನ್ನ ಲಾಭದ ಉದ್ದೇಶದಿಂದ ಮಾಡುವುದಿಲ್ಲ. ಜನರ ಅನುಕೂಲದ ದೃಷ್ಟಿಯಿಂದ ವಿದ್ಯುತ್ ಉತ್ಪಾದನೆ, ಪ್ರಸರಣ ಮತ್ತು ವಿತರಣೆಯನ್ನ ಮಾಡಲಾಗುತ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದ ಒತ್ತಡಗಳಿಂದ ರಾಜ್ಯ ಸರ್ಕಾರಗಳು ಸೇರಿ ದೇಶದ ಎಲ್ಲಾ ಕಡೆ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣವನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳ ಕೈಗೆ ಒಪ್ಪಿಸಲಾಗಿದೆ. ಈ ದೇಶದ ಅನ್ನದಾತರಾದ ರೈತರ ಪಂಪ್ಸೆಟ್ಗಳಿಗೆ, ಜನಸಾಮಾನ್ಯರ ಗೃಹಜ್ಯೋತಿ ಭಾಗ್ಯ, ಜ್ಯೋತಿ ಕುಟೀರ, ಜ್ಯೋತಿ ಎಲ್ಲಾ ವಿಭಾಗದ ಸಣ್ಣ ಮತ್ತು ಮಧ್ಯಮ ವರ್ಗದ ವಾಣಿಜ್ಯ ಮುಂತಾದ ವಿಭಾಗಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಬೆಸ್ಕಾಂನಂತಹ ಹಲವು ಕಂಪನಿಗಳು ಸರಬರಾಜು ಮಾಡುತ್ತಾ ಸರ್ಕಾರ ನಿಗದಿಗೊಳಿಸುವ ರೀತಿಯಲ್ಲಿ ಮತ್ತು ರಿಯಾಯಿತಿ ಹಾಗೂ ಕ್ರಾಸ್ ಸಬ್ಸಿಡಿಗಳ ಮುಖಾಂತರ ವಿದ್ಯುತ್ತನ್ನು ಮಾರಾಟ ಮಾಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಆಗದಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಂದು ಸಚಿವರು ಮುಂದಾಗಬೇಕೆಂದು ತಹಶೀಲ್ದಾರರ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ವಿದ್ಯುತ್ತನ್ನ ಖಾಸಗೀಕರಣ ಮಾಡಿದ್ರಪ್ಪ ಅಂದ್ರ ಇವತ್ತು ಅನ್ನ ಬೆಳೀತಕ್ಕಂಥ ರೈತ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಪಂಪ್ಸೆಟ್ ಅನ್ನ ಬಳಸ್ಕೊಂಡು ಲಕ್ಷಾಂತರ ರೈತರು ಇವತ್ತು ಭತ್ತ ಮತ್ತು ಇತರ ಬೇರೆ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥ ರೈತರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥದ್ದು ಏನೈತಲ್ಲ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಟಾಟಾ ಕಂಪನಿಗೆ ಇವ್ರು ಏನಾರ ವಿದ್ಯುತ್ತನ್ನ ಗುತ್ತಿಗೆ ಆಧಾರದಲ್ಲಿ ಖಾಸಗೀಕರಣ ಮಾಡಕ್ ಕೊಟ್ರಪ್ಪ ಅಂದ್ರ ಇವತ್ತು ಎಲ್ಲ ಕೃಷಿ ಕೂಲಿಕರಿರ್ಬೋದು, ರೈತರಿರ್ಬೋದು, ಮಾಧ್ಯಮ ವರ್ಗದವ್ರಿಗಿರ್ಬೋದು, ಇವತ್ತು ಹೆಂಗ ಫೋನಿಗೆ ನಾವು ಏನು ಕರೆನ್ಸಿ ಹಾಕ್ತಿವಿ ಆ ರೀತಿಯಲ್ಲಿ ಸ್ಮಾರ್ಟ್ ಮೀಟರೀಕರಣವನ್ನು ಮಾಡಿ ಇವತ್ತು ಫೋನಿಗೆ ನಾವು ಕರೆನ್ಸಿ ಹಾಕುವ ರೀತಿಯಲ್ಲಿ ಕರೆಂಟ್ ಅನ್ನ ಕೊಟ್ಟು ಇವತ್ತು ರೈತರನ್ನ ದಿವಾಳಿ ಮಾಡಿ ಭೂಮಿಯಿಂದ ಒಕ್ಕಲೆಬ್ಬಿಸಿ ಭೂಮಿಯನ್ನ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ರೈತರ ಭೂಮಿ ಕೊಟ್ಟು ಹಾಳಾಗಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಸರ್ಕಾರ ಇವತ್ತು ವಿದ್ಯುತ್ತನ್ನ ಖಾಸಗೀಕರಣ ಮಾಡಲು ಹೊಂಟಿದೆ. ಇದನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಖಂಡಿಸುವುದರ ಜೊತೆಗೆ ನೀವೇನಾದ್ರೂ ಇದನ್ನು ವಾಪಸ್ ತಗೊಳ್ಳಿಲ್ಲ ಅಂದ್ರಪ್ಪ ಅಂದ್ರ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಕ್ ಬಂದಿರ್ತಕ್ಕಂಥ ಒಂದೇನು. ಇನ್ನೊಂದು ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರಿಗೆ ಇದು ವಿಧವಾ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ವೇತನಗಳನ್ನ ಪೆನ್ಷನ್ಗಳನ್ನ ಇವತ್ತು ಸರ್ಕಾರ ಇಲ್ಲ ನಾವು ಪೆನ್ಷನ್ ಅನ್ನ ಪರಿಶೀಲನೆ ಮಾಡಕತ್ತೀವಿ ಅನ್ನೋರಿಗೆ ಇವತ್ತು ಪೆನ್ಷನ್ ಹೋಗ್ತಾ ಇದೆ. ಅವ್ರ ಪೆನ್ಷನ್ ಪರಿಶೀಲನೆ ನೆಪದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಮಹಾರಿರ್ತಕ್ಕಂಥ ಎಲ್ಲರ ಪೆನ್ಷನ್ ಇವತ್ತು ಕಟ್ ಮಾಡ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಇದನ್ನು ಕೂಡ ತಾಲೂಕು ಆಡಳಿತ ಪರಿಶೀಲನೆ ಮಾಡಿ ಯಾರಿಗೆ ಪೆನ್ಷನ್ ಕಟ್ ಆಗಿದೆ, ಯಾರಿಗೆ ಪೆನ್ಷನ್ ಇಲ್ಲ ಅದನ್ನು ಈ ಕೂಡಲೇ ಅದನ್ನ ಸರಿ ಮಾಡಿ ಅವ್ರಿಗೆ ಪೆನ್ಷನ್ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಂದು ಹೇಳ್ತಾ, ಮತ್ತು ಅದೇ ರೀತಿ ವಿದ್ಯುತ್ತನ್ನ ಖಾಸಗೀಕರಣ ಮಾಡಬೇಕು ಅಂದ್ರ ಮುಂದಿನ ದಿನದಲ್ಲಿ ನೀವು ಎಲ್ಲಿ ಬರ್ತೀರಿ ಸರ್ಕಾರದ ಮಿನಿಸ್ಟ್ರಿಗಳು ಸರ್ಕಾರಕ್ಕೆ ಎಲ್ಲಿ ಬರ್ತೈತೆ ಅಲ್ಲಿ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಎಚ್ಚರಿಕೆ ಕೊಡುವ ಮೂಲಕ ನಾವು ಇವತ್ತು ಹೋರಾಟ ಮಾಡ್ತಿದ್ವಿ. ಹೀಗಾಗಿ ಹೋರಾಟಕ್ಕೆ ಎಲ್ಲರಿಗೂ ಸ್ವಾಗತ ಮಾಡುತ್ತಾ, ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಸುವರ್ಣ ಗಣಕಲ್ ಅವರಿಗೂ ಸ್ವಾಗತ ಮಾಡುತ್ತಾ, ಮತ್ತು ಅದೇ ರೀತಿಯಾಗಿ AIW ಜಿಲ್ಲಾ ಉಪಾಧ್ಯಕ್ಷರಾದ ಹುಸೇನಪ್ಪ ಅವರಿಗೂ ಸ್ವಾಗತ ಮಾಡುತ್ತಾ, ಮತ್ತು SFIನ CITನ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಮಂಜುನಾಥ್ ಅವರಿಗೂ ಸ್ವಾಗತ ಮಾಡುತ್ತಾ, ಮತ್ತು ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜಪ್ಪ ಗಣಕಲ್ ಮತ್ತು